ಟಾರ್ಗೆಟ್ನೇ ಕೊಟ್ಟೆ, ಒಂದು 8 ಡಿಜಿಟ್ ಟಾರ್ಗೆಟ್ನ ಗಣೇಶನಿಗೆ ಕೊಟ್ಟೆ. ಈ ಟಾರ್ಗೆಟ್ನ ನೀನು ನನಗೆ ಕಂಪ್ಲೀಟ್ ಮಾಡಿ ಕೊಟ್ಟರೆ ನಾನು ನಿನಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿದೆ. ಅಲ್ಲಿವರೆಗೂ ಪಂಚಾಮೃತ ಫೇಶಿಯಲ್ ಹುಟ್ಟೇ ಇರಲಿಲ್ಲ. ಗಣೇಶನ ನೋಡಿದಾಗ ಇದು 5 ಎಲಿಮೆಂಟು, ನನ್ನ 5 ಎಲಿಮೆಂಟು ಫೇಶಿಯಲಲ್ಲಿ ಇರೋವಂಥದ್ದೇ. ಅದು ಅದೇ ಆರ್ಡ್ರಲ್ಲೇ ಮಾಡ್ತಾ ಬರ್ತಾರೆ. ಕ್ಲೆನ್ಸಿಂಗ್, ಬ್ಲೀಚಿಂಗ್, ಮಸಾಜಿಂಗ್, ಸ್ಕ್ರಬ್ಬಿಂಗ್, ಪ್ಯಾಕ್, ಪರ್ಫೆಕ್ಟ್ ಸ್ಟೆಪ್ ಫಾರ್ ದ ಫೇಶಿಯಲ್ ಅಂತ ನನಗೆ ಅಲ್ಲಿ ಗಣೇಶ ಸ್ಪಾರ್ಕ್ ಮಾಡಿದ್ದು. ನಾವು ಎಲ್ಲ ಕಲಿತಾಗ ನಮ್ಗೆ ಹೇಳ್ಕೊಟ್ಟಿದ್ದೇನೋ, ಬ್ಯೂಟಿ ಇಂಡಸ್ಟ್ರಿಗೆ ಬರುವಾಗ ನಮಗೆ ಇದೆಲ್ಲ ಚೈನೀಸ್ ಇಂದ ಇನ್ವೆಂಟ್ ಮಾಡಿದ್ದು, ಚೈನೀಸ್ ಅವರು ಕಂಡುಹಿಡಿದಿದ್ದು ಫೇಶಿಯಲ್ ಎಲ್ಲ. ಬ್ಯೂಟಿ ಇಂಡಸ್ಟ್ರಿನೇ ಚೈನಾದಿಂದ ಹುಟ್ಟಿ ಬಂದಿರೋದು. ಈ ಥರದ್ದೆಲ್ಲ ಕೇಳಿ ಬೆಳೆದವ್ರು ನಾವು. ಆ್ಯಸ್ ಎ ಬ್ಯೂಟಿ ಥೆರಪಿಸ್ಟ್ ಅಥವಾ ಒಂದು ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಏನೇನು ಥಿಯರಿ ಫಾರ್ಮುಲಾ ಯೂಸ್ ಮಾಡ್ತಿದ್ದೀನೋ ಅದಕ್ಕಿಂತ ತುಂಬ ಜಾಸ್ತಿ ಸೌಂದರ್ಯ ಲಹರಿಲಿ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ತುಂಬ ಚೆನ್ನಾಗಿ ಇಲಿಸ್ಟ್ರೇಟ್ ಮಾಡಿದ್ದಾರೆ. ಸೊ ಒಂದು ನೇಲ್ ಅಂದರೆ ಹೇಗಿರಬೇಕು, ಅದ್ರ ಬಣ್ಣ ಹೇಗಿರಬೇಕು, ಅದ್ರ ಶೇಪ್ ಹೇಗಿರಬೇಕು, ಹೇಗಿದೆ ದೇವಿದು ಅನ್ನೋದನ್ನ ಕೂಡ ತುಂಬ ಚೆನ್ನಾಗಿ ಇಲಿಸ್ಟ್ರೇಟ್ ಮಾಡಿದ್ದಾರೆ. ಗೋಲ್ಡ್ ಚಾರ್ಜ್ಡ್ ವಾಟರ್ ಅಂತ ಯೂಸ್ ಮಾಡ್ತೀವಿ. ಟಿಪಿಕಲ್ ಗೋಲ್ಡ್ ಫೇಶಿಯಲಲ್ಲಿ ನಾವು ಮಾಡ್ತೀವಿ ಅನ್ನೋದಾದ್ರೆ ವೆರಿ ಎಕ್ಸ್ಪೆನ್ಸಿವ್, ಬಟ್ ನಾವು ಅದನ್ನು ಯೂಸ್ ಮಾಡ್ತೀವಿ. ಅಭಿಷೇಕ ಮಾಡೋರು ಯಾವುದಕ್ಕೆ? ಪ್ರತಿಮೆಗಳಿಗೆ. ಉತ್ಸವ ಮೂರ್ತಿಗೂ ಮಾಡೋರು, ಪ್ರತಿಮೆಗೂ ಮಾಡೋರು. ಇನ್ಫ್ಯಾಕ್ಟ್ ರಾಜನ್ಗೆ ಪಟ್ಟಾಭಿಷೇಕ ಟೈಮಲ್ಲೂ ಮಾಡಿರೋರು ಅದನ್ನ, ರಾಜನ್ಗೂ. ಆವಾಗ ಏನಾಗುತ್ತೆ ಅಂದ್ರೆ ಅದು ವರ್ಚಸ್ ಅಂತ ಹೇಳ್ತೀವಿ, ಆ ವರ್ಚಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿದ್ರು. ಅದ್ರ ಜೊತೆಗೆ ನಾನು ಆವಾಗಲೇ ಹೇಳಿದ್ನಲ್ಲ ಜಟಾಧಾರಿ ಅಂತ. ಸೊ ಶಿವನಿಗೆ ಅರ್ಪಿಸುವಂಥ ಬಿಲ್ಲು ಪತ್ರೆ ಜೊತೆ ಸ್ವಲ್ಪ ಬೈಂಡಿಂಗ್ ಏಜೆಂಟ್ಗೋಸ್ಕರ ದಾಸವಾಳ ಹೂವು ಅಥವಾ ಎಲೆ ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಹೇರಿಗೆ ಅಪ್ಲೈ ಮಾಡ್ಕೊಳ್ತಾ ಬಂದರೆ ಈ ಏನು ಸೋಕಾಲ್ ಕಂಪ್ನಿಗಳು ಮಾಡ್ತಾವಲ್ಲ ಪ್ರೊಡ್ಯೂಸ್ ಮಾಡೋವಂಥ ಈಗ ಸೀರಮ್ ಆಗಲಿ, ಆಯಿಲ್ ಆಗಲಿ, ಆ ಬೊಟಾಕ್ಸು, ನ್ಯಾನೋಪ್ಲಾಸ್ಟಿಯಾ, ಎಷ್ಟೊಂದು ಕೆಮಿಕಲ್ಗಳನ್ನ ಹಾಕ್ತಿದ್ದೀವಿ ಅಂತಂದರೆ ನಾವು ಮನೇಲಿರೋಂಥ ಕಮೋಡ್ಗೂ ಅಷ್ಟು ಹಾಕಲ್ಲ, ಅಷ್ಟು ಕೆಮಿಕಲ್ಗಳು ಹೇರಿಗೆ, ಫೇಸಿಗೆ ಯೂಸ್ ಆಗ್ತಾ ಇದೆ. ಇದು ಕರಾಳ ಸತ್ಯ, ನಮ್ಮ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಇರುವಂಥ ಕರಾಳ ಸತ್ಯ ಇದು. ಪೂರ್ತಿ ಸಂಚಿಕೆ ಬೆಳಕಿನ ಪ್ರದೀಪ್ ಯೂಟ್ಯೂಬ್ ಚಾನೆಲ್ನಲ್ಲಿ.